ವಿದ್ಯಾರ್ಥಿ ಮಿತ್ರರೇ, ಇಂದು ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ SIR ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಮುಖ್ಯವಾದುದು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ಅವರು ಪ್ರತಿಯೊಬ್ಬರಿಗೂ ಕೂಡ ಅರ್ಹ ಮತದಾರರಿಗೆ ಮತದಾನದ ಒಂದು ಹಕ್ಕನ್ನು ನೀಡಲಾಗಿದೆ. ಯಾವ ಒಬ್ಬ ಅರ್ಹ ಮತದಾರನೂ ಕೂಡ ಮತದಾನದ ಹಕ್ಕಿನಿಂದ ವಂಚಿತವಾಗಬಾರದು. ಅದರ ಜೊತೆಗೆ ವಿದೇಶಿ ಅಥವಾ ಬೇರೆ ರಾಷ್ಟ್ರಗಳಿಂದ ಬಂದಿರತಕ್ಕಂಥ ಅನಧಿಕೃತವಾದಂತಹ ವ್ಯಕ್ತಿಗಳು ಮತದಾರರ ಪಟ್ಟಿಯಲ್ಲಿ ಸೇರಿದ್ದರೆ ಅಂತಹ ಮತದಾರರ ಪಟ್ಟಿಯಿಂದ ತೆಗೆದುಹಾಕ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಜಾಗೃತಿ ಕಾರ್ಯಕ್ರಮ ಇದಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಅರ್ಹ ಮತದಾರರು BLOಗಳು ಬಂದಂತಹ ಸಂದರ್ಭದಲ್ಲಿ ತಮಗೆ ತಮ್ಮ ಮತದಾರರ ಪತ್ರದ ಒಂದು ಪ್ರತಿಯನ್ನು ಕೊಡ್ತಾರೆ. ಅದನ್ನು ಸರಿಯಾಗಿ ಭರ್ತಿ ಮಾಡಬೇಕು. ಅದರ ಜೊತೆಗೆ 2002ರಲ್ಲಿ ನಿಮ್ಮ ಮತದ ಹಕ್ಕು ಯಾವ ಕ್ಷೇತ್ರದಲ್ಲಿ ಇತ್ತು, ನಿಮ್ಮ ಸೀರಿಯಲ್ ನಂಬರ್ ಏನು, ಅವುಗಳನ್ನು ನೀವು ಸರಿಯಾಗಿ ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಫಾರಮ್ನಲ್ಲಿ ಫಿಲಪ್ ಮಾಡಿ ನೀವು BLOಗಳಿಗೆ ತಲುಪಿಸಬೇಕಾಗಿರ್ತದೆ. ಅದೇ ರೀತಿಯಾಗಿ ಯಾರಾದರೂ ಕೂಡ ಬೇರೆ ಕಡೆ ಸ್ಥಳಾಂತರಗೊಂಡಿದ್ದರೆ ಅಥವಾ ಹೊಸದಾಗಿ ನಿಮ್ಮ ಕುಟುಂಬಕ್ಕೆ ಸೇರ್ಪಡೆಯಾಗಿದ್ದರೆ ಅಥವಾ ಮರಣವನ್ನು ಹೊಂದಿದ್ದರೆ ಅಂಥವರ ಮಾಹಿತಿಗಳನ್ನು ಕೂಡ BLOಗಳ ಮೂಲಕ ಹಂಚಿಕೊಳ್ಳುವ ಮೂಲಕ ಈ ಒಂದು ಜವಾಬ್ದಾರಿಯಾಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಈಗೆಲ್ಲ ಕಾಲೇಜ್ ಹುಡುಗರನ್ನೆಲ್ಲ ಕರ್ಕೊಂಡು ಒಂದು ರೌಂಡು ಜಾಥಾ ಹೋಗಿ ಬಂದ್ರಿ. ಹಾಂ ಸರ್. ಆ ಮಕ್ಕಳಿಗೆ ಇದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀರಾ ನೀವು? ಹೇಳಿದ್ದು ಅವರು ತರಗತಿಯಲ್ಲಿ ಮತದಾನದ ಒಂದು ಮಹತ್ವ ಏನು, ಯಾಕೆ ಮಾಡಬೇಕು, ಸರ್ಕಾರದ ಒಂದು ರಚನೆಯಲ್ಲಿ ನಮಗೆ ಎಷ್ಟು ಹಕ್ಕಿದೆ, ಪ್ರತಿಯೊಬ್ಬನೂ ಕೂಡ ಸರ್ಕಾರದ ರಚನೆಯಲ್ಲಿ ಪಾಲುಗಾರ ಎಂಬುದರ ಒಂದು ಅರಿವನ್ನು ಮಾಡಿಸಿಕೊಟ್ಟಿದ್ದೇವೆ. ಈಗಾಗಲೇ ಇಷ್ಟು ಜನ ಮಕ್ಕಳಿದ್ದಾರೆ. ಅಷ್ಟು ಮಕ್ಕಳಲ್ಲಿ ಎಷ್ಟು ಪರ್ಸೆಂಟೇಜ್ ಅವ್ರ ತಂದೆ ತಾಯಿದು 2002ಇಂದ ಇಲ್ಲಿವರೆಗೂ ಮಾಡಿಸಿದ್ದಾರೆ ಅಂತ ಅದೊಂದು ನೀವೊಂದು ಸರ್ವೆ ಮಾಡಿದರೆ ಅದೊಂದು ಅನುಕೂಲ ಆಗೋದಲ್ಲ ಸರ್? ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆ 2026 ಇದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದ್ದು, ಯಾರಾದರೂ ಅನಧಿಕೃತ ಮತದಾರರಿದ್ದಲ್ಲಿ ಮತಪಟ್ಟಿಯಿಂದ ತೆಗೆತಕ್ಕಂಥ ಒಂದು ಕಾರ್ಯಕ್ರಮ. ಇದನ್ನು ನಮ್ಮ ಕಾಲೇಜಿನ ಪರವಾಗಿ ಈ ದಿನ 13/7/2026 ಜಾಥಾವನ್ನು ಹೋಗಿ ಬರೋದ್ರ ಮೂಲಕ ನಾವು ಅರಸೀಕೆರೆ ತಾಲೂಕು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪರವಾಗಿ ಈ SIR ಪ್ರಕ್ರಿಯೆಯನ್ನು ಮತದಾರರಿಗೆ ತಿಳಿಸುವ ಒಂದು ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ. ಪ್ರತಿಯೊಬ್ಬ ದೇಶದ ಪ್ರಜೆಯಾಗಿ 18 ವರ್ಷ ಕಳೆದಂತಹ ಎಲ್ಲ ಮತದಾರರಾಗಿ ಒಂದು ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜವಾಬ್ದಾರಿ ಇದೆ. ಆ ಒಂದು ಉದ್ದೇಶಕ್ಕೆ ಸರ್ಕಾರ ಸ್ವೀಪ್ ಎಂಬ ಕಾರ್ಯಕ್ರಮವನ್ನು ಶಾಲಾ ಕಾಲೇಜುಗಳಲ್ಲಿ ಹಮ್ಮಿಕೊಂಡು ಮತದಾರರ ಜಾಗೃತಿಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮತದಾರರ ದಿನಾಚರಣೆ ಕೂಡ ಆಚರಿಸ್ತಾ ಇದೆ. ಹಾಗೆ ಯುವ ಸಂಸತ್ತನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಹಾಗೆ ಏನು ಯುವ ಕ್ಲಬ್ ಇದೆ, ಮತದಾನದ ಕ್ಲಬ್ ಕೂಡ ನಮ್ಮ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ತಂದೆ ತಾಯಿಗೆ ಮಾಹಿತಿಯನ್ನು ಕೊಡೋದ್ರ ಮೂಲಕ ಜವಾಬ್ದಾರಿಯನ್ನು ಹೊತ್ತುಕೊಂಡು ಉತ್ತಮವಾದಂತಹ ನಾಯಕನನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ದೇಶ ಕಟ್ಟುವ ನಿಟ್ಟಿನಲ್ಲಿ ನಿಮ್ಮೆಲ್ಲರೂ ಕೂಡ ಪ್ರಮುಖವಾದ ಪಾತ್ರ ಇದ್ದೇ ಇರುತ್ತೆ. ಆದ್ದರಿಂದ ಇಂದಿನ ಯುವಕರೇ ಮುಂದಿನ ಮತದಾರರು, ಇಂದಿನ ಯುವಕರೇ ಮುಂದಿನ ಪ್ರಜೆಗಳು, ಹಾಗೆ ಪ್ರಜಾಪ್ರತಿನಿಧಿಗಳು ಕೂಡ ಆಗುವ ಅವಕಾಶ ನಿಮಗೆಲ್ಲರಿಗೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಅಶೋಕ್ ಸರ್ ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಪ್ರಾಂಶುಪಾಲರು ಕೂಡ ಆಗಮಿಸಿದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಸ್ವೀಪ್ ಕಾರ್ಯಕ್ರಮಗಳು ಇನ್ನಷ್ಟು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋಣ, ಹೆಚ್ಚಿನ ಜಾಗೃತಿಯನ್ನು ಮೂಡಿಸೋಣ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮ ಹಾಕಬೇಕಾಗಿದೆ. ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ಬಂದಂಥ ನಮ್ಮ ಅಶೋಕ್ ಸರ್ ಅವರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.